ಎಮ್ಮೆಲ್ಯೆ ಸಾಹೇಬ್ರಿಗೆ ನೀವು ಒಂದು ಮೀಟಿಂಗ್ ಕೊಟ್ಟಿಲ್ಲ, ಭಿಕ್ಷೆ ಬೇಡ್ತಾ ಇದ್ದೇವೆ ನಾವು. 95% ಮುಸ್ಲಿಂ ವೋಟ್ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ. ಎಲ್ಲರಿಗೂ ಮೀಟಿಂಗ್ ನೀವು 3 ದಿನಕ್ಕೆ ಭಿಕ್ಷೆ ಕೊಡ್ತಾ ಇದ್ದಾರೆ ನಮ್ಗೆ. ನೀವು ಕೊಡಿ 5 ದಿನಕ್ಕೆ ಕೊಡಕ್ಕೆ ಹೋಗೋದಿಲ್ಲ. ಕೊಡಿ ಸಿಎಂ ಕೊಡಿ, ಮೈಸೂರು ಡಿಸ್ಟ್ರಿಕ್ಟ್ ಮಾಡಿ, ಅದು ಕೊಡಿ ಸಾಹೇಬ್ರಿ ಮಿನಿಸ್ಟ್ರು ಕೊಡಿ, ಮೈಸೂರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಕೊಡಿ. ಏನ್ ಮಾಡ್ತೀರಾ ನೀವು? 95% ವೋಟ್ ತಗೊಂಡ್ಬಿಟ್ರೆ ತನ್ವೀರ್ ಸೇಠ್ ಸಾಹೇಬ್, ಆರ್ ಸದ್ದಿಕ್ ಭದ್ರತೆ ಎಮ್ಎಲ್ಎ ಶಾಸಕರು ಒಂದು ಬ್ಲಾಕ್ ಚುಕ್ಕಿ ಇಲ್ಲ ಅಂತ ಮಿನಿಸ್ಟರ್ ಮಾಡಿದ್ರೆ ಇನ್ಯಾರು ಮಾಡ್ತೀರಾ ನೀವು? ಹೇಳಿ, ಇನ್ಯಾರು ಮಾಡ್ತೀರಾ ನೀವು? ಬಹಳ ದೊಡ್ಡ ಮಾತಾಡ್ಬಿಟ್ರಲ್ಲ ನೀವು. 90% ವೋಟ್ ಮಾಡ್ಬಿಟ್ರೆ ಮುಸ್ಲಿಮ್ಗೆ ಏನಾದ್ರು ಮಾಡ್ಬಿಟ್ರೆ ಏನ್ ಮಾಡಿದ್ರ ಮುಸ್ಲಿಮ್ಗೆ ನೀವು? ಯಾವುದೇ ಒಂದು ಕಪ್ಪು ಚಿಕ್ಕೆಯನ್ನ, ಯಾವುದೇ ಹಗರಣದಲ್ಲಿ ಬಂದಿಲ್ಲ, ಪಕ್ಷಕ್ಕೆ ದ್ರೋಹ ಬಂದಿಲ್ಲ, ಪಕ್ಷಕ್ಕೆ ಅನ್ಯಾಯ ಮಾಡಿಲ್ಲ. ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನೀವು ಅವರಿಗೆ ವಂಚಿತರನ್ನಾಗಿ ಮಾಡಿದ್ದೀರಾ. ಅವ್ರಿಗೆ ಮಂತ್ರಿ ಸ್ಥಾನ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ವಂಚನೆಯನ್ನ ಮಾಡಿದ್ದೀರಾ. ಇಡೀ ಮುಸ್ಲಿಂ ಸಮುದಾಯ ಇವತ್ತು ಕಾಂಗ್ರೆಸ್ ಪಕ್ಷದ ಜೊತೆಗಿದೆ. ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದಿದ್ದೂ ಕೂಡ ಇವತ್ತು ಯಾವುದಾದ್ರು ಏಕೈಕ ಸಮುದಾಯ ಇದೆ ಅದು ಮುಸ್ಲಿಂ ಸಮುದಾಯ. ಇಡೀ 100ಕ್ಕೆ 100ರಷ್ಟು ಮತವನ್ನ ಕೊಡ್ತಾ ಇರುವಂತ ಪಕ್ಷ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮುಸ್ಲಿಂ ಸಮುದಾಯ. ಇಂಥ ಮುಸ್ಲಿಂ ಸಮುದಾಯಕ್ಕೆ ನೀವು ಒಂದು ಡೆಪ್ಟಿ ಸಿಎಂ ಕೊಡಕ್ಕಾಗ್ಲಿಲ್ಲ, ಇವತ್ತಿನ ದಿನ ಡೆಪ್ಟಿ ಸಿಎಂ ಕೂಡ ಕೊಡಬೇಕು, ಸಿಎಂ ಮಂತ್ರಿಯನ್ನು ಕೂಡ ಕೊಡಬೇಕು. ಪ್ರಾಮಾಣಿಕತೆಯಿಂದ ನಡ್ಕೊಳ್ಳೋರಿಗೆ ನೀವು ಮಂತ್ರಿ ಸ್ಥಾನವನ್ನ ಕೊಡೋದಿಲ್ವಾ? ಮಂತ್ರಿ ಸ್ಥಾನ ಇನ್ಯಾರು ಕೊಡ್ತೀರಾ? ಈ ಕಾಂಗ್ರೆಸ್ ಪಕ್ಷಕ್ಕೆ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ದುಡಿದಿರಂತ ತನ್ವೀರ್ ಸೇಠ್ ಅವ್ರಿಗೆ ಕೊಡಬೇಕಾಗಿತ್ತು. ಈಗ ಕಾಲ ಮಿಂಚಿಲ್ಲ, ತನ್ವೀರ್ ಸೇಠ್ ಅವ್ರಿಗೆ ನೀವು ಮಂತ್ರಿ ಸ್ಥಾನವನ್ನ ಕೊಡಬೇಕಾಗಿದೆ. ಆ ಮೂಲಕ ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ ಈ ಭಾಗದಲ್ಲಿ ಗೆದ್ದಿರುವಂತ ಏಕೈಕ ನಾಯಕ ತನ್ವೀರ್ ಸೇಠ್.